ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕರ ಸಂಘದ ಸದಸ್ಯರು ಸೇರಿ ಒಂದು ಕೋರಿಯನ್ನು ನಮ್ಮ ಸ್ಟ್ಯಾಂಡಿಗೆ ಬರ್ತಿತ್ತು. ಪ್ರತಿಯೊಬ್ಬರು ತಿಂಡಿ ತಿನಿಸಿಕೊಟ್ಟು ಅದನ್ನು ಪಾಪದ ಒಂದು ಹಸು ಅದು ಇಲ್ಲಿ ಒಂದು ಬಿಲ್ಡಿಂಗ್ ಕೆಲಸ ಆಗ್ತದೆ, ಅದರಲ್ಲಿ ಓಪನ್ ಒಂದು ಬಾವಿ ಇಟ್ಟಿದ್ದಾರೆ. ಆ ಬಾವಿಗೆ ಬಿದ್ದು ಪಾಪ ಒದ್ದಾಡ್ತಾ ಇತ್ತು. ಸಾಧಾರಣ ಹೋರಿ ಅಲ್ಲ, ದೊಡ್ಡ ಹೋರಿ, ಪಾಪದ ಹೋರಿ ಅಂತ ಓಪನ್ ಬಾವಿ ಇಟ್ಟು ಅದಕ್ಕೆ ಬಿದ್ದ ಕಾರಣ ಒದ್ದಾಡ್ತಿತ್ತು. ಅದನ್ನು ಬಂದು ನಮ್ಮ ಸಂಘದ ಸದಸ್ಯರು ಸೇರಿ ಎತ್ತಿದ್ದಾರೆ. ಕೈಕಾಲಿಗೆ ಸ್ವಲ್ಪ ಏಟಾಗಿದೆ. ಹಾಗೂ ಊರಿನವರು ಇಲ್ಲಿ ಬಂದ ಎಲ್ಲ ಕೆಲವು ಸದಸ್ಯರೆಲ್ಲ ಗುರು ಕಲ್ಲಜಡ್ಕ ಮತ್ತೆ ಬಾವಿಗೆ ಇಳಿದು ಧೈರ್ಯ ಮಾಡಿ ಬಾವಿಗೆ ಇಳಿದು ಅದನ್ನು ಹಗ್ಗ ಹಾಕುವಲ್ಲಿ ಸಂಪ ಅದು ಬಾವಿ ತರನೇ ಇದೆ. ಅದು ಸಂಪಾದ್ರೆ ಒಂದು 4-5 ಫೀಟ್ ಅಂತ ಹೇಳ್ಬೋದು. ಇದು ಸಾಧಾರಣ ಒಂದು 15 ಫೀಟಿಂದ ಜಾಸ್ತಿ ಇದೆ. ನೀರು ಜಾಸ್ತಿ ನೀರು ಸಹ ಇದೆ ಅದರಲ್ಲಿ. ಏನು ರಾತ್ರಿ ಈಗಲೇ ನೋಡಿದ ಕಾರಣ ಅದನ್ನು ಎತ್ತಲಿಕ್ಕೆ ಆಯ್ತು. ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಆಗುವಾಗ ಅದು ಸತ್ತು ಹೋಗುವ ಪರಿಸ್ಥಿತಿಯಲ್ಲಿ ಇತ್ತು.
ಹಾಗೂ ಎಲ್ಲ ಸದಸ್ಯರು ಸೇರಿ ಹಾಗೂ ಊರಿನವರು ಸೇರಿ ಅದನ್ನು ಎತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಇದಾದಷ್ಟು ಈಗ ಮಾಡುವ ಹಂತದಲ್ಲಿದೆ. ಈಗ ಸದ್ಯಕ್ಕೆ ಪ್ರೈವೇಟ್ ಮುಚ್ಚಿಕೊಂಡಿತ್ತು, ಅದು ದನಗಳ ಹಾರಿಕೆ ಬಂದ ತಲೆ ಹಾಕಿ ಬಂದು ಹಾಕಿ ಬಂದದ್ದು. ಇಲ್ಲದ್ರೆ ಇಲ್ಲಿ ಸೆಕ್ಯೂರಿಟಿ ಪ್ಲೈವುಡ್ ಮುಚ್ಚಿಕೊಂಡಿತ್ತ ಅಲ್ಲಿ ಯಾರೋ ಮನುಷ್ಯರು ಬಿದ್ರೆ ಅಂತ ಹೇಳಿ ಅಷ್ಟೇ. ಮನುಷ್ಯರು ಮತ್ತು ನಾಯಿಗಳೆಲ್ಲ ಬರ್ತಾರೆ. ಅಲ್ಲ ಇಲ್ಲ ಬಿದ್ರೆ ಅಂತ ಅದಕ್ಕೆ ಬೇಕಾಗಿ ನಾವು ಪ್ರೈವೇಟ್ ಮುಚ್ಚಿಕೊಂಡು ನಿನ್ನೆ ಮನ್ನಾರಿಗೆ ಇತ್ತು. ಈಗ ಒಂದು ವಾರದಲ್ಲಿ ಇದರ ಕೆಲಸ ಮಾಡುವ ಮುಗಿಸುವಂಥ ಹಂತದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗ ಅಚಾನಕ್ ದರ ಹಾಗೆ ಬಂದು ಬಿದ್ದಾಗಿದೆ. ಪರಮಾಶ ಒಂದು ಹಾಗೆ ಹೋಯ್ತದು ಘಟನೆ. ಈಗ ಅದಕ್ಕೆ ನಾಳೆ ಮಾಡ್ತಾರೆ. ಮನುಷ್ಯರ ಬೆಳೆದಾಗ ಪ್ರೈವೇಟ್ ದಪ್ಪದ ಮುಚ್ಚಿಕೊಂಡಿತ್ತು, ಮೊನ್ನೆ ಮುಚ್ಚಿದ್ದೇವೆ. ಅದಕ್ಕೆ ದನ ಈಗ ಅದೇ ದನ ಇವತ್ತು ಮಾತ್ರ ದನ ಬರೋದು ಕಮ್ಮಿ ಅಪ್ಪ. ಇವತ್ತೇನು ಬಂದು ಅದ್ರ ಗಾಚಾರ, ನಮ್ಮ ಗಾಚಾರ ಅದ್ರ ಗಾಚಾರ ಹಾಗೆ ಆಗ್ತಾ ಇದ್ದದ್ದು. ತಮ್ಮ ಹೆಸರಿಂದ ಒಂದು ಸೋಮಸುಂದರ. ಥ್ಯಾಂಕ್ ಯು.